ಯಾರ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಲ್ಲಿ? ಐಶು, ಶಿಶಿರ್, ರಜತ್ 3 ಜನ. ಮಂಜಣ್ಣ? ಇನ್ನೂ ಏನೂ ಯೋಚನೆ ಮಾಡಿಲ್ಲ. ಗೌತಮಿ ಬಗ್ಗೆ ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಒಂದೇ ಅಲ್ಲ ಅಂತ ನೀವು ಹೇಳಿದ್ರಿ. ವ್ಯಕ್ತಿತ್ವನ ತೋರಿಸೋದಂತದ್ದೇ ಒಂದು ಶೋ, ಅದು ಮೇನ್ ಆಗಿರುವಂತಹ ಶೋ. ನಿಮ್ಮ ವ್ಯಕ್ತಿತ್ವನ ನೀವು ಅಲ್ಲಿ ತೋರಿಸಿದ್ರಿ. ಆದರೆ ಅಲ್ಲಿ ಕೆಲವೊಂದಿಷ್ಟು ಜನ ನಿಮ್ಮ ವ್ಯಕ್ತಿತ್ವ ಬಗ್ಗೆ ಪ್ರಶ್ನೆಗಳು ಮಾಡ್ತಾ ಇದ್ರು. ಆಮೇಲೆ ಇವ್ರೊಬ್ಬರೇ ಕೂಡ್ತೀನಿ ಅಂತಾರೆ, ಯಾರ ಜೊತೆ ಮಿಂಗಲ್ ಆಗೋದಿಲ್ಲ ಅಂತಾರೆ, ಯಾರ ಜೊತೆ ಒಂದು ಫರ್ಮ್ ಬಾಂಡಿಂಗ್ ಅನ್ನ ಬೆಳೆಸ್ಕೊಳ್ಳೋದಿಲ್ಲ ಅಂತಾರೆ. ಸೊ ಆ ಥರದೊಂದೆಷ್ಟು ಕಮೆಂಟ್ಸ್ಗಳು ಬರ್ತಾ ಇತ್ತು ನಿಮ್ಮ ಬಗ್ಗೆ. ನಾನು ಒಬ್ಳೆ ಅಂತೂ ಕೂರ್ತಿರ್ಲಿಲ್ಲ, ನಾನು ಜನರ ಜೊತೆನೇ ಇರ್ತಾ ಇದ್ದೆ ಜಾಸ್ತಿ. ಒಬ್ಳೆ ಕೂತಿದ್ದೆ ಕಮ್ಮಿ, ಒಬ್ಳೆ ಕೂರಕ್ಕೆ ಬಿಡ್ತಾನೂ ಇರಲಿಲ್ಲ ಯಾರನ್ನು. ಓಕೆ. ಎಲ್ಲರ ಜೊತೆಗೂ ಇರ್ತಾ ಇದ್ದೆ ನಾನು. ಸೊ ಒಬ್ಳೆ ಕೂತಿದ್ದು ಕಮ್ಮಿ ನಾನು. ಹಂಗೆ ನಾನು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತೀನಿ ಅಂತ ನನ್ನ ದೂಷಣೆ ಮಾಡಿರೋದಿದೆ. ಅಲ್ಲ, ಇವಾಗ ಫರ್ಮ್ ಬಾಂಡಿಂಗ್ ಅಂತ ನೀವೆಲ್ಲೂ ಮಾಡ್ಕೊಳ್ಳಿಲ್ಲ. ಬಿಕಾಸ್ ಇವಾಗ ಫಸ್ಟಿಗೆ ಮಂಜಣ್ಣನ ಜೊತೆ ಗೌತಮಿ ಜೊತೆ ಇದ್ರಿ, ಅದಾದ್ಮೇಲೆ ನನ್ನ ಗೇಮ್ಗೆ ಅದು ಅಫೆಕ್ಟ್ ಆಗ್ತಾ ಇದೆ ಅಂತ ಆಚೆ ಬಂದಿದ್ದುಂಟು. ಅದಾದ್ಮೇಲೆ ನೀವು ಶಿಶಿರ್ ಮತ್ತೆ ಐಶು ಜೊತೆ ನೀವು ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ. ಅವರಿಬ್ರು ಎಲಿಮಿನೇಟ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಲೋನ್ಲಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತಾ? ಬಿಕಾಸ್ ತುಂಬಾ ಜನ ಅಲ್ಲಿ ಅವರಿಬ್ರು ಹೋದ್ಮೇಲೆ ನೀವು ಯಾರ ಜೊತೆ ಎಲ್ಲರ ಜೊತೆ ಮಾತಾಡ್ತಾ ಇದ್ರಿ. ನನ್ನ ಬಿಗ್ ಬಾಸ್ ಅಂತಂದ್ರೆ ಇಲ್ಲಿ ನಾವು ಹೋಗೋದು ಒಬ್ರೆ, ಇರೋದು ಒಬ್ರೆ, ಬರೋದು ಒಬ್ರೆ, ಗೆಲ್ಲೋದು ಒಬ್ರೆ. ಅಲ್ಲಿ ರಿಲೇಶನ್ಶಿಪ್ ಮಾಡ್ಕೋಬೇಕು ಅಥವಾ ಯಾವುದೋ ಒಂದು ಸಂಬಂಧ ಬೆಳೆಸ್ಕೋಬೇಕು ಅಂತ ನಾವು ಹೋಗಿರಲ್ಲ. ನಮ್ಮ ಗುರಿ ಆಟದ ಕಡೆ ಮಾತ್ರ ಇರುತ್ತೆ. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ನಡೆಯುತ್ತಲ್ಲ ಫ್ರೆಂಡ್ಶಿಪ್, ಅದು ಅಲ್ಲ. ಹೊರಗೆ ಬಂದ್ಮೇಲೆ ಅದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಲ್ಲ, ಅದು ನಿಜವಾಗ್ಲು ಓಕೆ ಅಲ್ಲಿರ್ಬೇಕಾದ್ರೆ ಆಗೋದಲ್ಲ. ಸೊ ಹೊರಗೆ ಬಂದ್ಮೇಲೆ ಅಂತಂದ್ರೆ ಅದನ್ನ ನಾನು ಕಂಟಿನ್ಯೂ ಮಾಡಕ್ಕೆ ಇಷ್ಟಪಡೋದು ನಾನು ನಿಮ್ಗೆ ಹೇಳ್ದಾಗೆ ಅವ್ರ 3 ಜನ ಜೊತೆಗೆ ಒಂದು ಎಮೋಷ್ನಲಿ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಬೇಕಾಗತ್ತೆ ಅಂತ ಅನ್ಸುತ್ತಾ ನಿಮಗೆ? ಬಿಕಾಸ್ ಮನೆ ಬಿಟ್ಟು ಸ್ಟ್ರೇಂಜರ್ಸ್ ಜೊತೆ ನೀವು ಇರಕ್ಕೆ ಹೋಗಬೇಕು, ಅಲ್ಲಿ 3 ತಿಂಗಳುಗಳ ಕಾಲ ನೀವು ಅಲ್ಲಿ ಇರಬೇಕಾಗತ್ತೆ. ಸೊ ಆ ಟೈಮಲ್ಲಿ ಎಮೋಷ್ನಲಿ ಸಪೋರ್ಟ್ ಯಾರಾದರೂ ಒಬ್ರು ಇದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋಂತಹದ್ದು ಏನಾದರೂ ಥಾಟ್ಸ್ ಇದೆಯಾ? ನನಗಂತೂ ಅನಿಸಿಲ್ಲ. ಸೊ ನಿಮಗೆ ಎಮೋಷ್ನಲಿ ಸಪೋರ್ಟ್ ಯಾರ್ದು ಬೇಕಾಗಿರಲಿಲ್ಲ. ಓಕೆ. ಸೊ ಮನೆಯನ್ನ ಮಿಸ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ಅದನ್ನ ಹೇಳ್ಕೊಳ್ಳೋದಕ್ಕೆ ಒಬ್ಬ ಯಾರಾದರೂ ಬೇಕು. ಆ್ಯಕ್ಚುಲಿ ಐಶು ಹೋದಾಗ ನಾನು ಹತ್ತಿದ್ದೀನಿ, ನಾನು ಒಂಟಿ ಆಗೋದೆ ಅಂತ ಹೇಳಿ. ನಾನು ಹತ್ತಿರೋದು ಹೌದು ಐಶು ಹೋದಾಗ. ಅದು ಅವರು ಅಷ್ಟು ವಾರಗಳು ಒಂದು 13 ವಾರ ಜೊತೆಲಿದ್ದು ಹೋಗ್ಬೇಕಾದ್ರೆ ಅದೊಂಚೂರು ಫೀಲ್ ಆಗುತ್ತೆ. ಫೀಲ್ ಆಗದೆ ಅಂತೂ ಇರಲ್ಲ. ಬಟ್ ಅಲ್ಲಿ ಇರೋದಕ್ಕೆ ಎಮೋಷ್ನಲ್ ಸಪೋರ್ಟ್ ಬೇಕೇ ಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಓಕೆ. ನಾವು ಹೋಗಿರೋದು ನಮ್ಮ ಇಂಡಿವಿಜುವಲ್ ಆಟ ಆಡೋಕ್ಕೆ. ಯಾಕೆ ನೀನು ಸ್ಟ್ರಾಂಗ್ ಅಲ್ವಾ, ಇರೋಕ್ಕಾಗಲ್ವಾ ನಿನಗೆ? ಹಾಗೆ ಅನ್ಕೊಂಡಿದ್ದು ನಾನು. ಇದಾಗಿತ್ತು ಮೋಕ್ಷಿತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.